ಅಮ್ಮ ಎಂತ ಇಷ್ಟು ಚಂದ ರಂಗೋಲಿ ಹಾಕ್ತಿದ್ರಿ? ಅಲ್ಲ ಟೀಚರ್ ಅಮ್ಮ, 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿದ್ರಾ? ನಾನು ಅಡ್ಗೆ ಮನೆಗೆ ಹೋಗಿ ಕಾಣ್ತೆ, ಕೆಲ್ಸದವರಿಗೆಲ್ಲ ನೀವೇ ತಿಂಡಿ ಮಾಡಿದ್ರಿ. ಎಂತ ಟೀಚರ್ ಅಮ್ಮ ಇವತ್ತು ವಿಶೇಷ? ನನಗೆಂತ ಕೆಲಸ ಮಾಡೋಕೆ ಇಲ್ಲ. ಕಮಲಮ್ಮ, ಪ್ರತಿದಿನ ನೀವೇ ಕೆಲಸ ಮಾಡಿ ಮಾಡಿ ನಿಮಗೂ ಬೇಜಾರಾಗಿರುತ್ತೆ. ಇನ್ಮೇಲೆ ಇದನ್ನೆಲ್ಲ ನಾನು ಮಾಡ್ತೀನಿ ಬಿಡಿ. ಓಯ್ ಟೀಚರ್ ಅಮ್ಮ, ನೀವು ಹಂಗ್ ಮಾಡೋಕಾಗ ದಣಿಗಳ ಮೇಲೆ ನನ್ನನ್ನ ಕೆಲಸದಿಂದ ತೆಗಿತ್ರು. ಹಾಗಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ, ಚಿಂತೆ ಬೇಡ. ನೀವೆಂತ ನೋಡ್ಕೋತೀರ ಏನು? ಎಷ್ಟು ದಿನ ಇಲ್ಲಿರ್ತೀರ? ನಾನೆಂತ ಮಾಡೋದೀಗ ಒಳಗೋಗಿ? ಏ ಪುಟ್ಟ, ಎಲ್ಲಿ ಹೋದ್ನ ಇವ? ಬಾಯ್ ಟೀಚರ್ ಅಮ್ಮ, ಇಷ್ಟು ಬೆಳಗ್ಗೆ ಮುಂಚೆ ರಂಗೋಲಿ ಹಾಕ್ತಿದ್ರಿ, ಇವತ್ತೆಂತ ಹಬ್ಬ? ಹಾಗೇನಿಲ್ಲ ರಮೇಶಣ್ಣ, ಪ್ರತಿದಿನ ಮಾಡೋದು ಇವತ್ತು ಮಾಡ್ತಿದ್ವಿ ಅಷ್ಟೇ. ಹಾ ಸರಿ ಟೀಚರ್ ಅಮ್ಮ, ನಾ ತೋಟದ ಬದಿಗೆ ಹೋಗಿ ಬರ್ತಾ. ಏನಮ್ಮ ಶ್ರದ್ಧಾ, ಇವತ್ತು ನೀನು ರಂಗೋಲಿ ಹಾಕ್ತಾ ಇದೀಯಾ? ಓ, ಇಷ್ಟು ಬೇಗ ಸ್ನಾನನೂ ಮುಗಿಸಿರೋ ಹಾಗಿದೆ. ಏನಿಲ್ಲ ಅಪ್ಪಾಜಿ, ಇವತ್ತು ಯಾಕೋ ತುಂಬ ಖುಷಿಯಾಗಿದ್ದೀನಿ. ನಾನು ಅದೆಷ್ಟು ಖುಷಿಯಾಗಿದ್ದೀನಿ ಅಂದರೆ, ತೋಟಕ್ಕೆ ಹೋಗಿ ಅಡಿಕೆ ಮರ ಹತ್ತಿ ಕೊನೆ ಕೊಯ್ದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ನೀವು. ಈ ಖುಷಿಗೆ ಇದೇ ಕಾರಣ ಅಂತ ಹೇಳೋಕ್ಕಾಗಲ್ಲ, ಆದರೆ ಹಕ್ಕಿ ಆಗೋಗಿದ್ದೀನಿ ನಾನು, ಹಾರ್ತಾ ಇದ್ದೀನಿ. ಕಾಣಿಸ್ತಿದೆ ಕಣಮ್ಮ ಕಣ್ಣಲ್ಲಿ. ನೀನು ಯಾವತ್ತೂ ಇಷ್ಟೊಂದು ಖುಷಿಯಾಗಿದ್ದಿಲ್ಲ. ಯಾವುದೋ ಒಂದು ಹೇಳ್ಕೊಳ್ಳಾದಂಥ ದುಃಖನ ಮನಸ್ಸಿನಲ್ಲಿ ಇಟ್ಕೊಂಡು ಹೊರಗೆ ಮಾತ್ರ ನಗ್ತಾ ಇರ್ತಿದ್ದೆ. ಆದರೆ ಇವತ್ತು ನಿನ್ನ ಒಳಗೂ ಹೊರಗೂ ಆ ಖುಷಿ ಅನ್ನೋದು ತುಂಬಿ ತುಳುಕ್ತಾ ಇದೆ. ಹೌದು, ಇವತ್ತು ತಿಂಡಿ, ಊಟ, ರಾತ್ರಿ ಊಟ ಎಲ್ಲ ನಂದೆ. ಅಡುಗೆ ಡಿಪಾರ್ಟ್ಮೆಂಟ್ ಎಲ್ಲ ಫುಲ್ ಇನ್ಚಾರ್ಜ್ ನಂದೆ. ಕಮಲಮ್ಮಂಗೆ ಇವತ್ತು ರಜಾ ಕೊಟ್ಬಿಡಿ. ಆಗ್ಬೋದು. ನನಗೂ ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿಯೋಕೆ, ಆಮೇಲೆ ರುಚಿಯಾದ ಬಿಸಿಬೇಳೆ ಬಾತ್ ತಿನ್ನೋದಕ್ಕೆ, ಆಮೇಲೆ ನೀನು ಸ್ಪೆಷಲ್ ಅಂತ ಮಾಡ್ತೀಯಲ್ಲಮ್ಮ ಸೌತೆಕಾಯಿ ಹುಳಿ, ಇದನ್ನೆಲ್ಲ ತಿನ್ನೋದಕ್ಕೆ ಒಂದು ನೆಪ ಸಿಗುತ್ತೆ ನನಗೆ. ಆಗ್ಬೋದು. ಮತ್ತೆ ಇವತ್ತು ಸಂಜೆ ನಮ್ಮನೆ ಅಂಗಳದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಆಯ್ತಾ? ನೀವು ಯಾರು ಎಲ್ಗೂ ಹೋಗಬೇಡಿ, ಯಾಕೆಂದ್ರೆ ನಡೆಸ್ಕೊಡ್ತಿರೋದು ಮಿಸ್ ಶ್ರದ್ಧಾ. ಮಿಸ್ ಶ್ರದ್ಧಾ, ಅದು ಒಂದು ಆಗೋಗ್ಬಿಡ್ಲಮ್ಮ, ಆಗೋಗ್ಬಿಡ್ಲಿ. ಆಮೇಲೆ ನಮ್ಮ ಕೆಲಸದವ್ರು ಎಲ್ರಿಗೂ ಹೇಳ್ತೀನಿ, ಸಂಜೆ ನಡೆಯೋ ನಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ಲಿಕ್ಕೆ ಬರೋದಕ್ಕೆ. ಆಗಬಹುದಾ? ಅಪ್ಪಾಜಿ, ನೀವು ಸರಿಗಿದ್ದೀರಾ. ಏನಾಯ್ತು? ಅರೆ, ನಿಮ್ಮನ್ನೇ ಕೇಳ್ತಾ ಇರೋದು. ಹೆಡ್ ಮಾಸ್ಟರ್ಗೆ ಏನಾಯ್ತು? ಯಾಕೆಲ್ಲ ಹೀಗೆ ಸ್ಕೂಲ್ ಬಿಟ್ಟು ಹೊರಗೆ ನಿಂತಿದ್ದೀರಿ? ಅಯ್ಯ, ಅವ್ರಂತ ಹೇಳ್ತಾರೆ, ನಾನು ಹೇಳ್ತೆ ಕೇಳಿ. ಎಂತ ಏನೋ ಗೊತ್ತಿಲ್ಲ, ನಿಂತ್ಕೊಂಡಿದ್ದು ಎತ್ತು ನೆಲಕ್ಕೆ ಬಡ್ದಾಗಾಯ್ತು ಮಾರ್ರೆ. ಅಯ್ಯಪ್ಪ, ಮಕ್ಕಳ ಕತ್ತಿ ಎಣಿಸ್ಕೊಂಡು ನಂಗೆ ಎಣಿಸಿ ಕಾಣಿ ಒಂಚೂರು. ಈಗ ಮಕ್ಕಳು ನಂಗೆ ನೀರು ಕುಡಿಸ್ದು, ಇಲ್ದಿರು ನನ್ನ ಕತ್ತಿ ಇಷ್ಟೊತ್ತಿಗೆ. ಅಯ್ಯಪ್ಪ, ಏನಾಯ್ತು? ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ಅಯ್ಯೋ, ಅವತ್ತೇ ನಾನು ನಿಮ್ಗೆ ಹೇಳ್ದೆ, ಬೇಡ ದೇವ ಇತ್ತು, ಬೇಡ. ನೀವು ನನ್ನ ಮಾತು ಕೇಳಲ್ಲ, ಶಾಲೆ ಓಪನ್ ಮಾಡಿರಿ, ನಿಮ್ಮ ಪಾಟಿ ನೀವು ಪಾಠ ಶುರು ಮಾಡಿರಿ. ಈಗ ಅದ ನನ್ನ ಹಿಡ್ಕೊಂಡು ನಂಗೆ ಚುಚಿತ ಇತ್ತು. ಹೌದಾ? ಯಾರೋ ತಪ್ಪು ಮಾಡೋದು, ಯಾರಿಗೂ ಶಿಕ್ಷೆ. ಹಾಂ, ಎಂಥ ಅವಸ್ಥೆ ಕಾಣಿದೀಗ. ಅಯ್ಯಪ್ಪ, ನಿಮ್ಮ ತಪ್ಪಿಗೀಗ ನಂಗೆ ಶಿಕ್ಷೆ ಅನುಭವಿಸಂಗಾಯ್ತು ನಾನು. ಯಾಕಿಂತ ಕತೆ ಕಟ್ತೀರಿ ಸರ್? ನೀವು ಹೀಗೆಲ್ಲ ನಾಟಕ ಮಾಡಿ ಪಾಪ ಮಕ್ಕಳಿಗೆಲ್ಲ ಹೆದರ್ಸಿ ಈ ಸ್ಕೂಲ್ ಮುಗಿಸಿ ಏನ್ ತಾನೇ ಸಾಧಿಸ್ತೀರಿ? ಅಯ್ಯೋ, ನಾನು ನಿಮ್ಗೆ ಹೆಂಗೆ ಹೇಳುವುದು ಮಾರ್ರೆ? ಶಾಲೆ ಒಳಗೆ ರಾಜೇಂದ್ರ ಪಟೇಲ್ ಧ್ವನಿಕೆ ಅಂತ ಸೀದಾ ಬಂದು ನನ್ನ ಮ್ಯಾಳಿ ತಿರ್ಸಿ ತೆಗೆದು ಬಿಸಾಗದಾಗಾಯ್ತು. ಪಟೇಲ್ನ ದೇವ ಎಂತ ಹೇಳ್ತು ಗೊತ್ತಿದ್ದ? ಶಾಲೆ ಸುದ್ದಿಗೆ ಬಂದರೆ ದಿನಕ್ಕೆ ಒಂದೊಂದು ಮಕ್ಕಳನ್ನು ಬಲಿ ತಕಂತಿ ಅಂತ. ಅದ್ರೊಳಗೂ ದೊಡ್ಡ ತಲೆ ಯಾರದ್ದು ಅವ್ರನ್ನೇ ಮೊದಲ. ಯಪ್ಪ, ನನಗೆ ಈ ಶಾಲೆ ಸುದ್ದಿ ಬೇಡ, ನನಗೆ ಈ ಶಾಲೆ ಸಹವಾಸವೇ ಬೇಡ. ಯಪ್ಪ ದೇವ್ರೆ, ಯಪ್ಪ, ಆ
ರೂಪೆ ಆ ಸ್ವರ್ವೆ ಯವ್ವಾ ಹಾ ನೀವು ನನ್ನ ಹೆದರ್ಸಕ್ ಹೋಗಿ ಭ್ರಮೇಲ್ ಬಿದ್ದಿದ್ದೀರಿ ಅನ್ಸುತ್ತೆ. ಹೋಗಿ ಮನೆಗೆ ಹೋಗಿ ಒಂದೆರಡು ದಿನ ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ದೆವ್ವ ಅಂತೆ ಭೂತ ಅಂತೆ ಅದೆಲ್ಲ ಏನೂ ಇಲ್ಲ. ಬನ್ನಿ ಮಕ್ಳೆ, ಎಲ್ಲ ಒಳಗೆ ಹೋಗೋಣ ಬನ್ನಿ. ಪುಟ ಬಾ ಹೋಗೋಣ ಬಾ. ಅದೆಲ್ಲ ಏನೂ ಇಲ್ಲ, ನಡಿ ನಡಿ ಒಳಗೆ ಬಾ. ಪುಟ್ಟ ಏ ಪುಟ್ಟ, ಸುಮ್ಮನೆ ಹೆದರ್ಕೋತಿಯಲ್ಲೋ, ಬೆಕ್ಕು ಕಣೋ ಅಷ್ಟೇ, ಬೇರೇನಿಲ್ಲ. ಅಕ್ಕ ಇವತ್ತೆಂತದ್ದು ಸಮಯ ಇಲ್ಲ ಅಂತ ತೋರುತ್ತಕ್ಕ. ಎಂತದ್ದು ಬೇಡ ಅಕ್ಕ, ಇವತ್ತು ಬೇಡ ಅಕ್ಕ. ಮನೆಗೊಬ್ಬ ಬಾ ಅಕ್ಕ, ವಾಪಸ್ ಹೋಗ್ಬಕ್ಕ. ಪುಟ್ಟ ಎಲ್ಲ ಸರಿಯಾಗಿದೆ ಕಣೋ, ಇದೆಲ್ಲ ಇವ್ರುಗಳು ಮಾಡ್ತಾ ಇರೋ ನಾಟಕ. ಈ ಶಾಲೆ ನಡೀದೇ ಇರ್ಲಿ ಅಂತ ಅಷ್ಟೇ, ಬೇರೆಲ್ಲ ಏನೂ ಇಲ್ಲ. ನಡಿ ಒಳಗೆ, ನಾನಿದ್ದೀನಿ. ಅಕ್ಕ ಮಕ್ಳೇ ನಡೀರಿ ಒಳಗೆ. ದೆವ್ವ ಭೂತ ಎಲ್ಲ ಏನೂ ಇಲ್ಲ, ನಾನಿದ್ದೀನಿ. ಬನ್ನಿ, ನಿಮ್ಗೆಲ್ಲ ಏನಾಗಲ್ಲ. ನೋಡಿ, ಹೆಡ್ ಮಾಸ್ಟರ್ಗೆ ಚಳಿ ಜ್ವರ ಇದ್ದಾಗ ಈ ರೀತಿ ಏನೇನೋ ಭ್ರಮೆ ಭಯ ಇದೆಲ್ಲ ಸಹಜ ಅಷ್ಟೇ. ಒಂದ್ 4 ದಿನ ಮನೇಲಿ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಡೀರಿ. ನೋಡಿ, ಶಾಲೆ ಅಂದ್ರೆ ತಾಯಿ ಸರಸ್ವತಿ ಇರೋ ಜಾಗ ಅಲ್ವಾ? ಅಲ್ಲಿ ಈ ರೀತಿ ದೆವ್ವ ಭೂತ ಎಲ್ಲ ಬರುತ್ತಾ? ಇಲ್ಲ ತಾನೆ? ನಡೀರಿ, ಎಲ್ಲ ಒಳಗೆ ಬನ್ನಿ. ಪುಟ ನಡೀರಿ. ಬೇಡ ಅಕ್ಕ. ನಡಿ ಪುಟ ನಡಿ. ಬನ್ನಿ. ಏ ನಿಂತ್ಕೊಳ್ರೋ. ಮೇಡಮ್, ಇವತ್ತು ನೀವು ಪಾಠ ಗೀಟ ಮಾಡೋಕೆ ಹೋಗ್ಬೇಡ. ಮಕ್ಕಳ ಮನೆ ಕಳಿಸಿ ಮನೆ ಕಳಿಸಿ. ಹೇಳಿ, ನೀವು ಪಾಠ ಗೀಟ ಮಾಡ್ತೆ ಅಂತ ಕೂಕೊಂಡ್ರೆ ದಿನಕ್ಕೊಂದು ಮಕ್ಕಳನ್ನು ಬಲಿ ಕೊಡ್ಕತ್ತ ನಾವು. ನೀವು ಪಾಠ ಮಾಟ ಇದ್ರೆ ಒಂದು ಕೆಲಸ ಮಾಡಿ, ಯಾವ್ದಾರು ಮಾಟ ಮಂತ್ರ ಮಾಡು ಮಂತ್ರಿಕನ ಕರ್ಕ ಬಂದು ಹೋಮ ಹವನ ಮಾಡಿ ಒಳಗೆ 20 ದೇವವನ್ನು ಓಡಿಸಿಬಿಡಿ. ಏನಾಗಿದೆ ಸರ್ ನಿಮ್ಗೆ? ಯಾಕೆ ಈ ರೀತಿ ದಿನಕ್ಕೊಂದೊಂದು ತಂತ್ರ ಹೊಡ್ತಿದ್ದೀರಿ? ಅದೆಲ್ಲ ಯಾವ್ದು ನಡೆಯೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅಯ್ಯ, ನಿಮ್ಗೆ ಎಂತ ದಿನಕ್ಕೆ ಅಥವಾ ಈ ಊರಂಗೆ ಇದ್ದಾರ ಎಲ್ಲ ಒಬ್ಬರನ್ನ ತೆಗಿಕಂದೇಳಿ ಆಲೋಚನೆ ಮಾಡ್ಕೊಂಡಿದ್ರಿ? ನೀವೇನು ಈ ಹಳ್ಳಿಯಲ್ಲಿ ಯಾವ ಮಕ್ಕಳು ಓದ್ಲೇಬಾರ್ದು ಅಂತ ಆಲೋಚನೆ ಮಾಡ್ಕೊಂಡಿದ್ದೀರಾ? ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡೋದಕ್ಕೆ ನಾನು ನಿಮ್ಮ ಸ್ಟೂಡೆಂಟ್ ಅಲ್ಲ ಸರ್, ನಿಮ್ಮ ಕಲೀಗ್. ನೀವು ಯಾವತ್ತಾದ್ರೂ ಒಂದೇ ಒಂದಿನ ಈ ಶಾಲೆ ಹೆಡ್ ಮಾಸ್ಟರ್ ಥರ ನಡ್ಕೊಂಡಿದ್ರೆ, ಈ ಶಾಲೆಗೋಸ್ಕರ ಶಾಲೆಯಲ್ಲಿರೋ ಮಕ್ಕಳಿಗೋಸ್ಕರ ಒಂದೇ ಒಂದು ಹನಿ ಬೆವರು ಹರಿಸಿದ್ರೆ, ಆಗ ನಿಮಗೆ ಗೌರವ ಕೊಡ್ತಿದ್ದೆ, ಜೊತೆಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರನೂ ಕೊಡ್ತಿದ್ದೆ. ಅಂದ್ರೆ ಎಂತ ನೀವು ನಾ ಬೆವರು ಸೊರ್ಸಿಲ್ಲ ಅಂತ ಹೇಳುದಾ? ಇಲ್ಬೇಡಿ, ಈಗ ಪಟೇಲ ದೇವ ನನ್ನ ತಿಪ್ಪಿ ಕೆರೆದಾಗಳಿಕೆ ಈಗ ಇದೆಂತ ಇದು ಸೊರದ ಬೇಗೂರಲ್ದ? ಇದಕ್ಕೆ ನಮ್ಮ ಊರಂಗೆ ಬೇಗೂರು ಅಂತ ಹೇಳ್ತಾರೆ. ನಾನು ಕೆಳಗೆ ಬಿದ್ದನ್ನು ನನ್ನ ಶಾಲೆ ಮಕ್ಕಳೇ ನೀರು ಕೊಡ್ತೀನಿ, ನಾನು ಸಂಧಾನ ಮಾಡೋದು ಮಕ್ಕಳೇ, ನೀವಲ್ಲ ಅಲ್ವಾ ಸರ್? ಈ ಹಳ್ಳಿಯಲ್ಲೇ ನೀವು ಉಳ್ಕೊಂಡ್ರೆ ಮುಂದೊಂದು ದಿನ ನಿಮ್ಮ ಕಡೆಗಾಲದಲ್ಲಿ ನೀರು ಬಿಡೋದು ಕೂಡ ಈ ಹಳ್ಳಿ ಮಕ್ಕಳೇನೆ. ನೀವು ನಂಬ್ಕೊಂಡಿದ್ದೀರಲ್ಲ ಪಟೇಲ, ಉಗ್ರಪ್ಪ, ಇವರೆಲ್ಲ ಯಾರು ಬರೋದಿಲ್ಲ. ಅದನ್ನ ಮೊದಲು ನೆನ್ಪಿಟ್ಕೊಳ್ಳಿ. ಅಂಥ ಮಕ್ಕಳ ಭವಿಷ್ಯಕ್ಕೆ ಕಲ್ಲು ಹಾಕ್ತಿದ್ದೀರಲ್ಲ ಸರ್, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಇನ್ನೆಷ್ಟು ಅವಮಾನಗಳಾಗಬೇಕು ನಿಮ್ಗೆಲ್ಲ ಬುದ್ಧಿ ಬರೋದಕ್ಕೆ? ಈ ಶಾಲೆಗೆ ಮಕ್ಕಳಿಗೆ ಯಾವುದೇ ಅಪಾಯ ಆಗಂದ್ರೆ ನಾನು ಶಾಲೆ ಬೀಗ ಹಾಕ್ತಾ ಇದ್ದೀನಿ. ಅಲ್ಲ ಮರ್ರೆ, ಶಾಲೆ ಒಳಗೆ ದೆವ್ವ ಇತ್ತು ನಡ್ರೆ ನೀವು ನಂಬುದಿಲ್ಲ, ನಿಮ್ಗೆ ಅರ್ಥ ಆಗ್ತಿಲ್ಲ. ಅಲ್ಲ, ನಿಮ್ಮ ಹಠಕ್ಕೆ ಶಾಲೆಗೆ ಮಕ್ಕಳ ದಿನಕ್ಕೊಂದೊಂದೇ ಬಲಿ ಆಗ್ತಾ ಇಪ್ಪದ? ಇದು ನಿಮ್ಮ ಹೊಸ ನಾಟಕ ಅಂತ ನನಗೆ ಗೊತ್ತಿದೆ ಸರ್. ನಿಜಕ್ಕೂ ದೆವ್ವ ಮೆಟ್ಕೊಂಡಿರೋದು ನಿಮಗೆ. ನೀಚತನದ ದೆವ್ವ, ಅನ್ಯಾಯದ ದೆವ್ವ, ಬಡವರು ರಕ್ತ ಹೀರಿ ದುಡ್ಡು ಮಾಡೋ ದೆವ್ವ. ನೇರವಾಗಿ ಭುವನ್ ರೂಮ್ಗೆ ಹೋಗ್ಬಿಡ್ತೀನಿ. ಇವತ್ತೇನ್ ಮಾಡ್ತಾರೋ ನೋಡೋಣ. ಇದ್ರೊಳಗೆ ಎಂಥದ್ದು ಇರ್ತಲ್ಲ, ಎಂಥದ್ದು ಲಿವರ್. ಹಾಂ, ಲವ್ವರ್ಗೋಸ್ಕರ ಲಿವರಿಗೆ ಕೆಲಸ ಕೊಡು. ಹಾಂ,